ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ ರಾಧಾ ರಾಧಾ, ಇದೇನಿದು? ನನ್ನ ಮಗ ಬಂದ ತಕ್ಷಣ ರಾಧಾ ರಾಧಾ ಅಂತವನಲ್ಲ. ಏನ್ ಮಾವ? ಇಂಥ ಹೊಸಿ ಮಾತಾಡೋದಿತ್ತು. ಬಾ. ಇವನು ಮಾತಾಡಬೇಕು ಅಂತ ಕರ್ಕೊಂಡ್ವದ್ನಲ್ಲ, ಇವನಿರ್ಬೋದು. ಏನ್ ಹೇಳಿ ಮಾವ? ರಾಧಾ, ನಾವು ಹೆಂಗನ ಮಾಡಿ ಆ ಹುಡುಗಿನ ಕಂಡುಹಿಡಿಲೇಬೇಕು. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಮಾವ. ಆ ಹುಡುಗಿ ಯಾರು ಅನ್ನೋದನ್ನ ನಾನು ತಿಳ್ಕೊತೀನಿ. ಹೆಂಗೋ ನಮ್ಮ ಹೃದಯ ಹಾಕಿರೋ ಹುಡುಗಿ ಸಿಕ್ಬಿಟ್ರೆ ನಾಟೆ ಸಾಕು. ಮಾವ, ಒಂದು ವೇಳೆ ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ? ಯಾಕೆ ಸಿಗಾಕಿಲ್ಲ? ಅವ್ರು ನಮ್ಮೂರ್ನಾಗೆ ಇದ್ರೆ ಸಿಗ್ತಾರಲ್ಲ. ಅಲ್ಲ ಮಾವ, ಅಕಸ್ಮಾತ್ ನಿನಗೆ ಮಾಹಿತಿ ಕೊಟ್ಟಿರೋರು ತಪ್ಪಾಗಿ ಹೇಳಿದ್ರೆ? ಆ ಹುಡುಗಿ ಈ ಊರೋಳು ಅಲ್ಲದೆ ಹೋದ್ರೆ ಏನು ಮಾಡ್ತೀಯ ಮಾವ? ಇಲ್ಲ ರಾಧಾ, ನಮ್ಮ ಹುಡುಗ ಹಂಗೆ ಸುಳ್ಳು ಹೇಳಕ್ಕಿಲ್ಲ. ನಾನೇ ಅಂತವ ಒಂದಕ್ಕೆ ಎರಡಕ್ಕಿಂತ ಕೇಳಿ ಪಕ್ಕ ಮಾಡ್ಕೊಂಡಿವ್ನಿ. ಆ ಹುಡುಗಿ ದಯಪುರದಾಗೆ ಅವಳೆ. ಆ ಹುಡುಗಿ ಸಿಕ್ಕಿದ್ರೆ ನನಗೂ ಖುಷಿನೇ ಮಾವ. ಆದರೆ ಅವ್ರು ಕೊಟ್ಟಿರೋ ಮಾಹಿತಿ ಏನಾದರೂ ತಪ್ಪಾದರೆ ಪಾಪ ನಿನ್ನ ಶ್ರಮ ಎಲ್ಲ ವ್ಯರ್ಥ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಕಸ್ಮಾತ್ ಅವ್ನು ತೆಪ್ಪ ಮಾಹಿತಿ ಕೊಟ್ಟಿದ್ರುವೆ ಆ ಹುಡುಗಿ ಸಿಗೋಣ ನಾನು ಬಿಡಕ್ಕಿಲ್ಲ ರಾಧಾ. ಅವಳಿಗೆ ಎಲ್ಲೇ ಇದ್ರುವೆ ನಾನು ಹುಡುಕ್ತೀನಿ. ಅಲ್ಲ ಮಾವ, ನೀನು ಆ ಹುಡುಗಿ ಹುಡ್ಕೋದ್ರಿಂದ ಏನು ಪ್ರಯೋಜನ? ಸ್ನೇಹನೇ ಇಲ್ಲ ಅಂದಮೇಲೆ ಅವಳ ಹಾರ್ಟ್ ಯಾಕೆ? ನೋಡು, ನನಗೆ ನಮ್ಮ ಹೃದಯ ಸಾನೆ ಮುಖ್ಯ. ನಿನ್ನ ಕೈಯಲ್ಲಿ ಹುಡುಗಕ್ಕೆ ಹಾಕಿಲ್ಲ ಅಂದ್ರೆ ಹೋಯ್ತಾ ಇರ್ಬೋದು. ಅಯ್ಯೋ ಮಾವ, ತಪ್ಪು ತಿಳ್ಕೊಬೇಡ. ಮಾತಿಗೆ ಹೇಳ್ದೆ ಅಷ್ಟೇ. ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ನೋಡ್ರದ, ನನ್ನ ಬದುಕಲ್ಲಿ ದೊಡ್ಡ ಆಸ್ತಿ ಅಂತಿದ್ರೆ ಅದು ಸ್ನೇಹ ಮಾತ್ರ. ಅವ್ರು ಇಲ್ಲದೆ ಹೋದ್ರುವೆ ಅವ್ರ ಹೃದಯನ ನನಗೋಸ್ಕರ ಪುಟ್ಟೋಗವ್ರೆ. ಅದು ನನಗೋಸ್ಕರನೇ ಮಿಡಿತೈತೆ. ನಮ್ಮ ಹೃದಯ ಹಾಕಿರೋ ಆ ಹುಡುಗಿನ ಚಂದ ನೋಡ್ಕೋಬೇಕು. ಆ ಹೃದಯದ ಮಿಡಿತನ ಯಾವಾಗೂ ಕೇಳ್ತಾ ಇರ್ಬೇಕು. ಅಷ್ಟಾದ್ರೆ ಸಾಕು, ನಂಗೆ ಇನ್ನೇನು ಬೇಡ. ಒಂದು ವೇಳೆ ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಮಾವ ಅವಳ ಜೊತೆನೇ ಇದ್ಬಿಡ್ತಾನೋ ಏನೋ. ಹೇಗಾದರೂ ಮಾಡಿ ಆ ಹುಡುಗಿ ಸಿಗದೆ ಇರೋ ಥರ ಮಾಡಬೇಕು. ಸರಿ ಮಾವ, ನೀನು ರೆಸ್ಟ್ ಮಾಡು. ರಾಧಾ, ನಿಂತವ ವಸಿ ಮಾತಾಡ್ಬೇಕು. ಬಾಬಾ, ಏನತ್ತ? ಏನತ್ತ? ಏನೋ ಮಾತಾಡಬೇಕು ಅಂತ ಕರೆದ್ರಿ, ಅದೇನು ಹೇಳಿ? ಅದು ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಬಾ. ಆದರೂ ಧೈರ್ಯ ಮಾಡಿ ಕೇಳೇ ಬಿಡ್ತೀನಿ. ನನ್ನ ಮಗ ಇತ್ತೀಚೆಗೆ ಶಾನೆ ಬದಲಾಯ್ತಾವನೆ. ಅವನು ನಿನ್ಗೆ ಹತ್ರ ಆಯ್ತಾವನೆ ಅಂತ ಅನ್ನಿಸ್ತೈತೆ ರಾಧಾ.
ಅತ್ತೆ ಮಾವನೇ ಮಾತಾಡಬೇಕು ಬಾ ಅಂದಿದ್ದಕ್ಕೆ ರೂಮ್ಗೆ ಹೋದೆ ಅಷ್ಟೇ. ಅದ್ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ. ಅಯ್ಯಯ್ಯ, ನಾನು ತೆಪ್ಪಾಗೇನು ಅನ್ಕೊಂಡಿಲ್ಲ ಕಣವ. ನನ್ನ ಮಗ ನಿನ್ಗೆ ಹತ್ರ ಆಗ್ತಿರೋದು ನನಗೂ ಸಂತೋಷನೇ. ಓ, ಅತ್ತೆ ನನ್ನ ರೂಟ್ಗೆ ಬರ್ತಾ ಇದ್ದಾರೆ. ಆದರೆ ನನ್ನ ಮಗ ಹಿಂಗೆಲ್ಲ ಬದಲಾಯ್ತಿರೋದನ್ನು ಮಾಡ್ತಿದ್ರೆ ನನಗೆ ಆಶ್ಚರ್ಯ ಆಯ್ತಿದೆ ರಾಧ. ಅತ್ತೆ, ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮಾವ ಮುಂಚಿನ ಥರ ಆಗಬೇಕು ಅನ್ನೋದು ನನಗೂ ಆಸೆ. ಅದಕ್ಕೆ ಮಾವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಈಗಲೂ ಮಾವನೇ ಮಾತಾಡಬೇಕು ಬಾ ಅನ್ನೋದಕ್ಕೆ ಹೋದೆ ಅಷ್ಟೇ. ಅದ್ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಅತ್ತೆ. ಅಯ್ಯಯ್ಯೋ ರಾಧಾ, ನೀವಿಬ್ರು ಮಾತಾಡ್ತಿರೋದಕ್ಕೆ ಒಟ್ಟಿಗೆ ಓಡಾಡ್ತಿರೋದಕ್ಕೆ ನನಗೂ ಏನು ಬೇಸರ ಇಲ್ಲ ಕಣವ. ಆದರೆ ಕಣ್ಣು ಮುಂದೆನೇ ಬೆಣ್ಣೆ ಇದ್ರು ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ವಲ್ಲ ಅಂತ ನನ್ನ ಬಗ್ಗೆನೇ ನನಗೆ ಬೇಸರ. ಅತ್ತೆ, ಏನು ಹೇಳ್ತಾ ಇದ್ದೀರಾ? ನಂಗೇನೂ ಅರ್ಥ ಆಗ್ತಿಲ್ಲ. ಅದೇ ಹೇಳಕ್ಕೆ ಬಂದೆ ರಾಧಾ. ನೀನು ಏನು ಅನ್ಕೊಳ್ಳಿಲ್ಲ ಅಂದರೆ ನಾನು ನಿಂತವ ಒಂದು ವಿಷಯ ಕೇಳೋಣ ಅಂತೀವಿ. ಅತ್ತೆ, ನೀವು ಸಾಕು ಬೆಳೆಸಿರೋ ಹುಡುಗಿ ನಾನು. ಅದೇನೇ ಇದ್ರೂ ನೇರವಾಗಿ ಕೇಳಿ. ರಾಧವ, ಕಂಟಿ ಬಗ್ಗೆ ನಿಂಗೆಲ್ಲ ವಿಷಯನೂ ಗೊತ್ತೈತೆ. ಹಂಗೆ ಅವನಿಗೆ 2ನೇ ಲಗ್ನ ಮಾಡೋ ಬಗ್ಗೆ ನನಗಿರೋ ಆಸೆ ಬಗ್ಗೆನೂ ಗೊತ್ತೈತೆ. ನಿನ್ನ ಈ ಮನೆಗೆ ನಾನು ಕರೆಸ್ಕೊಂಡಾಗ ನಿನ್ನೆ ಈ ಮನೆ ಸೊಸೆ ಮಾಡ್ತೀನಿ ಅಂತ ನಾನು ಹಿಂಗೆ ಮಾತು ಕೊಟ್ಟಿದ್ದೆ. ಆದ್ರೆ ಆಗ ಅದನ್ನು ನೆರವೇರ್ಸೋಕ್ಕಾಗಲಿಲ್ಲ. ಆ ಮಾತನ್ನ ಈಗ ಈಡೇರಿಸ್ಬೋದ ರಾಧಾ? ಅತ್ತೆ, ಏನು ಹೇಳ್ತಾ ಇದ್ದೀರಾ? ನಿನ್ಗೇನು ಅಭ್ಯಂತರ ಇಲ್ಲ ಅನ್ನಂಗಿದ್ರೆ ನಮ್ಮ ಕಂಟಿನ ನೀನೇ ಲಗ್ನ ಆಯ್ತೀಯ ರಾಧಾ? ನಾನು ಹಿಂಗೆ ಕೇಳ್ತೀವಿ ಅಂತ ತೆಪ್ಪ ತಿಳ್ಕೊಬೇಡ ಕಣವ. ನನಗೆ ಗೊತ್ತು ಕಂಟಿಗಿದೆ 2ನೇ ಲಗ್ನ. ನಿನಗೆ ನಿನ್ನ ಮದುವೆ ಬಗ್ಗೆ ಸ್ಯಾನೆ ಆಸೆ ಆಕಾಂಕ್ಷೆಗಳೆಲ್ಲ ಇರ್ತವೆ. ನಾನು ಕೇಳಿದ್ರಾಗ್ಯೋ ನಾನು ತಪ್ಪಿದ್ರೆ ಅದನ್ನ ನೇರವಾಗಿ ಹೇಳ್ಬಿಡು. ಅಯ್ಯೋ ಅತ್ತೆ, ಇದೇನು ಹೀಗೆ ಹೇಳ್ತಿದ್ದೀರಾ? ನೀವು ನನ್ನ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟರು ಯಾಕೆ ಅಂತ ಕೇಳಲ್ಲ ನಾನು. ಮೊದಲು ನನಗೆ ಈ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇದ್ದಿದ್ದು ನಿಜ. ಕಂಟಿ ಮಾವ ಸ್ನೇಹನ್ ಮದುವೆ ಆದಾಗ ಸ್ನೇಹನ್ ಮೇಲೆ ಕೋಪ ಬಂದಿದ್ದು ನಿಜ. ಆದಮೇಲೆ ಅವರಿಬ್ಬರು ಪ್ರೀತಿ ನೋಡಿ ನನ್ನ ಆಸೆ ಎಲ್ಲ ಕರ್ಗೋಯ್ತು ಅತ್ತೆ. ಆದರೆ ಇವಾಗ ನೀವೇ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಮಾತಿಗೆ ಇಲ್ಲ ಅನ್ನಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಈ ಮದುವೆಗೆ ಒಪ್ಕೋಬೋದು ಅಷ್ಟೆ. ಅದು ಬಿಟ್ಟರೆ ನಾನೇ ಈ ಮನೆ ಸೊಸೆ ಆಗಲೇಬೇಕು ಅನ್ನೋ ಹಠ ಯಾವುದೂ ನನ್ನಲ್ಲಿಲ್ಲ ಅತ್ತೆ. ಅದು ನನಗೆ ಗೊತ್ತಿಲ್ವೇ ರಾಧಾ? ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.